ಪುತ್ರಿ ಮಹಾಲಕ್ಷ್ಮಿ ಸಾವಿನ ಬಗ್ಗೆ ದೂರು ದಾಖಲು ಆಗಿದೆ. ವಯಾಲಿಕಾವಲ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ತಾಯಿ ದೂರು ಕೊಟ್ಟಿದ್ದಾರೆ. ಅಪರಿಚಿತ ವ್ಯಕ್ತಿಯಿಂದ ಹತ್ಯೆಯಾಗಿದೆ ಅಂತ ದೂರಲ್ಲಿ ಉಲ್ಲೇಖ ಆಗಿದೆ. ದೂರಿನಲ್ಲಿ ಮಹಾಲಕ್ಷ್ಮಿ ಮನೆಗೆ ಭೇಟಿ ನೀಡಿದ್ದ ಮಾಹಿತಿಯನ್ನು ಕೂಡ ಕಲೆ ಹಾಕೋ ಕೆಲಸ ಆಗ್ತಿದೆ. ಹತ್ಯೆ ಬಳಿಕ ಮಹಾಲಕ್ಷ್ಮಿ ಮನೆಯಲ್ಲಿದ್ದ ಪರಿಸ್ಥಿತಿಯನ್ನು ಕೂಡ ವಿವರಣೆ ಮಾಡಲಾಗಿದೆ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನ್ಯೂಸ್ ರೂಮ್ ನಿಂದ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ನೀಡ್ತಾರೆ. ಅಂಕಿತಾ, ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಾಲಕ್ಷ್ಮಿ ತಾಯಿ ದೂರು ನೀಡಿದ್ದಾರೆ. ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಸಭಾ ಮಹಾಲಕ್ಷ್ಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿಯ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಅವರ ಫ್ಯಾಮಿಲಿಯ ಹಿನ್ನೆಲೆ ಜೊತೆಗೆ ಈ ಒಂದು ಪ್ರಕರಣದ ಕೆಲ ಡೀಟೇಲ್ಸ್, ಅಂದರೆ ಈ ಪ್ರಕರಣ ಹೇಗೆ ಹೊರಗಡೆ ಬಂತು, ಅವರಿಗೆ ಹೇಗೆ ತನ್ನ ಮಗಳ ಸಾವಿನ ಬಗ್ಗೆ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮೊದಲನೇದಾಗಿ ಅವರ ಫ್ಯಾಮಿಲಿ, ಅಂದರೆ ಒಟ್ಟು 4 ಜನ ಮಕ್ಕಳಿರ್ತಾರೆ ಮೀನಾ ರಾಣಾ ಅವರಿಗೆ. ಅದರಲ್ಲಿ ಮೊದಲನೇ ಮಗಳು ಲಕ್ಷ್ಮಿ ಅಂತ ಹೇಳಿ, ಜೊತೆಗೆ 2ನೇ ಮಗಳು ಈ ಕೊಲೆಯಾದಂತಹ ಮಹಾಲಕ್ಷ್ಮಿ, ಜೊತೆಗೆ 3ನೇ ಮಗ ಹುಕುಂ ಸಿಂಗ್ ಅನ್ನೋನು, 4ನೇವನು ನರೇಶ್ ಅಂತ ಹೇಳಿ. ಮೊದಲು ಅಂದ್ರೆ ಅದರಲ್ಲಿ ಮೊದಲ ಮಗಳು ಹಾಗೆ 2ನೇ ಮಗಳಿಗೆ ಮದುವೆ ಆಗಿರುತ್ತೆ. 2ನೇ ಮಗಳನ್ನ ಹೇಮಂತ್ ದಾಸ್ ಅನ್ನೋನು ಮದುವೆ ಆಗಿರ್ತಾನೆ. ಆತ ಮೊಬೈಲ್ ಆಕ್ಸೆಸರಿ ಅಂಗಡಿಯೊಂದನ್ನ ಇಟ್ಕೊಂಡಿರ್ತಾನೆ. ಅದಾದ ಬಳಿಕ ಅವರ ದಾಂಪತ್ಯದಲ್ಲಿ ಬಿರುಕು ಉಂಟಾಗುತ್ತೆ. ಆ ನಿಟ್ಟಿನಲ್ಲಿ ಆಕೆ ನೆಲಮಂಗಲದಿಂದ ಬೆಂಗಳೂರಿಗೆ ಬಂದು ವಾಸವಾಗಿರ್ತಾಳೆ. ವಯಾಲಿಕಾವಲ್ನ ಒಂದು ಮನೆಯಲ್ಲಿ ವಾಸವಾಗಿರ್ತಾಳೆ. ಸೊ ಆ ಮನೆಯಲ್ಲಿ ಆಕೆಯ ಸಹೋದರ ಹುಕುಂ ಸಿಂಗ್ ಜೊತೆಗೆ ಆತನ ಪತ್ನಿ ದೀಪಿಕಾ ಏನಿದ್ದಾರೆ ಅವರಿಬ್ರು ಕೂಡ ಮಹಾಲಕ್ಷ್ಮಿ ಜೊತೆಯೇ ವಾಸವಿರ್ತಾರೆ. ಆದ್ರೆ ಅವರು ಇರೋದು ಆಕೆಗೆ ಇಷ್ಟ ಆಗಿರೋದಿಲ್ಲ. ಆಕೆ ನಾನು ಒಬ್ಬಂಟಿಯಾಗಿ ವಾಸವನ್ನ ಮಾಡಬೇಕು, ಜೊತೆಗೆ ಒಬ್ಳೇ ಇರಬೇಕು ಮನೆಯಲ್ಲಿ ಅಂತ ಹೇಳಿ ಅವ್ರ ಜೊತೆ ಆಕೆ ಚೆನ್ನಾಗಿರೋದಿಲ್ಲ. ಆ ನಿಟ್ಟಿನಲ್ಲಿ ನನ್ನ ತಂಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಬೇಸರ ಮಾಡಿಕೊಂಡು ಆಕೆಯ ಸಹೋದರ ಜೊತೆಗೆ ಪತ್ನಿ ಆ ಮನೆಯನ್ನ ಬಿಟ್ಟು ಹೋಗಿರ್ತಾರೆ. ಅದಾದ ಬಳಿಕ ಅಂದ್ರೆ 20ನೇ ತಾರೀಕು ಹಿಂದಿನ ದಿನ ತಾಯಿಗೆ ಒಂದು ಕರೆ ಬರುತ್ತೆ. ಅಂದ್ರೆ ಲಕ್ಷ್ಮಿ ಏನಿದ್ದಾಳೆ ಆಕೆ ಕರೆ ಬಂದು ಮನೆಯಿಂದ ಏನೋ ಸ್ಮೆಲ್ ಬರ್ತಾ ಇದೆಯಂತೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಪ್ರಮುಖವಾಗಿ ಈ ಮಾಹಿತಿಯನ್ನ ಕೊಡುವಂಥದ್ದು ಮಹಾಲಕ್ಷ್ಮಿ ವಾಸವಿದ್ದಂತಹ ಪಕ್ಕದ ಮನೆಯ ಜೀವನ್ ಪ್ರಕಾಶ್ ಅನ್ನೋ ವ್ಯಕ್ತಿ ಏನಿದ್ದಾರೆ ಅವರು ಫೋನ್ ಮಾಡಿ ಹುಕುಂ ಸಿಂಗ್ ಅವರಿಗೆ ಮಾಹಿತಿಯನ್ನ ತಿಳಿಸ್ತಾರೆ. ಅಂದ್ರೆ ನಿಮ್ಮ ತಂಗಿ ಮನೆಯಿಂದ ಸ್ಮೆಲ್ ಬರುತ್ತೆ ಅಂತ. ಆದ್ರೆ ತಂಗಿ ಜೊತೆ ಜಗಳವಾಡಿದ್ರಿಂದ ಆ ವಿಚಾರವನ್ನ ಆತ ತನ್ನ ಇನ್ನೊಂದು ತಂಗಿ ಏನಿದ್ದಾಳೆ ಲಕ್ಷ್ಮಿ ಆಕೆಗೆ ತಿಳಿಸ್ತಾಳೆ. ಆಕೆಯ ಮುಖಾಂತರ ಆ ವಿಚಾರ ತಾಯಿಗೆ ಗೊತ್ತಾಗುತ್ತೆ. ಸೊ ಲೇಟ್ ಆಗಿರುತ್ತೆ, ಅಂದ್ರೆ 7 ಗಂಟೆ ಸಮಯಕ್ಕೆ ಕರೆ ಮಾಡಿರೋದ್ರಿಂದ ಅವ್ರು ಬರೋದು ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತಾರೆ. ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಅಂದ್ರೆ ಫ್ರಿಜ್ಜಿನಿಂದ ಏನ್ ರಕ್ತ ಸೋರ್ತಾ ಇತ್ತು ಆ ಫ್ರಿಜ್ ಡೋರ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ಅಲ್ಲಿ ಬಾಡಿ ಪತ್ತೆ ಆಗಿರುವಂತದ್ದು. ಜೊತೆಗೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಷ್ಟು ವಿಚಾರವನ್ನ ಈಗಾಗಲೇ FIR ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈ ವಿಚಾರವನ್ನ ಹೊರತುಪಡಿಸಿ ಈಗಾಗಲೇ ಯಾರ್ಯಾರ ಮೇಲೆ ಅವರಿಗೆ ಅನುಮಾನ ಇದೆ ಅವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸುಮಾರು 4 ಜನರ ಮೇಲೆ ಅನುಮಾನವನ್ನ ಅವರ ಪೋಷಕರು ಜೊತೆಗೆ ಅವರ ಅಕ್ಕಪಕ್ಕದವರು ಏನಿದ್ದಾರೆ ಅವ್ರು ಗೊತ್ತಿರುವಂತವ್ರು ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ 4 ಜನರಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ತಂಡವನ್ನೇ ರಚನೆ ಮಾಡಲಾಗಿದೆ. ಆ ತಂಡ ಬೇರೆ ಬೇರೆ ಆಯಾಮದಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಸಭಾ. ರೈಟ್ ಅಂಕಿತಾ, ಧನ್ಯವಾದ ಡೀಟೇಲ್ಸ್ಗಾಗಿ. ಮಹಾಲಕ್ಷ್ಮಿ ತಾಯಿ ದೂರಿನಲ್ಲಿ ಒಂದು ಬೇಸಿಕ್ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಮಹಾಲಕ್ಷ್ಮಿ ಎಲ್ಲಿಂದ ಬಂದ್ಲು, ಎಲ್ಲಿದ್ಲು, ಹೇಗಿದ್ಲು, ಯಾರ ಜೊತೆ ಮದುವೆ ಆಯಿತು, ಏನೆಲ್ಲ ಆಯಿತು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಅವರು ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನ ಮೆನ್ಷನ್ ಮಾಡ್ತಾರೆ. ಗಂಡನ ತೊರೆದು ಸೋದರನೊಂದಿಗೆ ಮಹಾಲಕ್ಷ್ಮಿ ವಾಸವಿದ್ಲು ಅಂತ ಹೇಳ್ತಾರೆ. ಸೋದರ ಹುಕುಂ ಸಿಂಗ್ ದಂಪತಿ ಜೊತೆ ಮಹಾಲಕ್ಷ್ಮಿ ವಾಸವಿರ್ತಾಳೆ. ಬಳಿಕ ಸಹೋದರದ ಜೊತೆ ನಾನು ಒಬ್ಬಂಟಿಯಾಗಿರಬೇಕು ಅಂತ ಹೇಳಿ ಆಕೆ ಹೇಳ್ತಾಳಂತೆ. ಮಹಾಲಕ್ಷ್ಮಿ ಆ ನಂತರ ಒಬ್ಬಂಟಿಯಾಗಿರೋದಕ್ಕೆ ಶುರು ಮಾಡ್ತಾಳಂತೆ. ಗುಂಜೂರಿನ ಮನೆಗೆ ವಾಪಸ್ಸಾಗಿದ್ದ ಮಹಾಲಕ್ಷ್ಮಿ ಸಹೋದರ ಹುಕುಂ ಸಿಂಗ್. ಇನ್ನು ಬಳಿಕ ಮಹಾಲಕ್ಷ್ಮಿ ತಾಯಿ ಮೀನಾ ಆಗಾಗ ಮಗಳ ಮನೆಗೆ ಬರ್ತಾ ಹೋಗ್ತಾ ಇದ್ರಂತೆ. ಇನ್ನು ಸೆಪ್ಟೆಂಬರ್ 2ರಂದು ತಂದೆಗೆ ಕರೆ ಮಾಡಿ ಮಹಾಲಕ್ಷ್ಮಿ ಮನೆಗೆ ಬರೋದಾಗಿ ಹೇಳಿಕೆಯನ್ನ ಕೊಟ್ಟಿರ್ತಾಳಂತೆ. ಅಂದ್ರೆ ನಾನು ಮನೆಗೆ ಬರ್ತೀನಿ ಅಂತ. ಅದೇ ದಿನ ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅದಾದ ಬಳಿಕ ಕುಟುಂಬದ ಯಾರ ಸಂಪರ್ಕಕ್ಕೂ ಕೂಡ ಮಹಾಲಕ್ಷ್ಮಿ ಸಿಗೋದಿಲ್ಲ. ಯಾಕಂದ್ರೆ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಸೆಪ್ಟೆಂಬರ್ 20ರಂದು ಸಂಜೆ 7 ಗಂಟೆಗೆ ಮಹಾಲಕ್ಷ್ಮಿ ಅಕ್ಕ ತಾಯಿ ಮೀನಾಗೆ ಹುಕುಂ ಕರೆ ಮಾಡ್ತಾನೆ. ಮಹಾಲಕ್ಷ್ಮಿ ಮನೆ ಬಳಿ ಏನೋ ವಾಸನೆ ಬರ್ತಾ ಇದೆ ಅನ್ನೋದರ ಮಾಹಿತಿ ತಾಯಿಗೆ ಗೊತ್ತಾಗುತ್ತೆ. ಜೀವನ್ ಪ್ರಕಾಶ್ರಿಂದ ಮಹಾಲಕ್ಷ್ಮಿ
ಸೋದರ ಹುಕುಂ ಸಿಂಗ್ಗೆ ಮಾಹಿತಿ ಹೋಗುತ್ತೆ. ಹುಕುಂ ಸಿಂಗ್ ಸೋದರಿಗೆ ಇನ್ನೊಬ್ಬ ಸೋದರಿಗೆ ಮಾಹಿತಿಯನ್ನ ಕೊಡ್ತಾನೆ. ಜೊತೆಗೆ ತಾಯಿಗೂ ಕೂಡ ಈ ರೀತಿ ಆಗ್ತಿದೆ ಅಂತ ಹೇಳ್ತಾನೆ. ಅವತ್ತು ರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ ಹೋಗಿ ನೋಡೋಣ ಅಂತ ಹೇಳಿ ತಾಯಿ ಡಿಸೈಡ್ ಮಾಡ್ತಾರೆ. ಅದರಂತೆ ನಿನ್ನೆ ಬೆಳಗ್ಗೆ ನೆಲಮಂಗಲದಿಂದ ವಯಾಲಿಕಾವಲ್ಗೆ ಅವರು ಬರ್ತಾರೆ. ತಾಯಿ, ತಂದೆ ಹಾಗೂ ಸೋದರ ಲಕ್ಷ್ಮಿ ಮಹಾಲಕ್ಷ್ಮಿ ಮನೆಗೆ ಎಂಟ್ರಿ ಕೊಟ್ಟಾಗ ದೊಡ್ಡ ಆಘಾತ ಅವರಿಗೆ ಎದುರಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.